ಈ ಥರ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟು ಸ್ವಲ್ಪ ದಾರ ಮೇಲೆ ಎತ್ತಿ ನಾವು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ವಲ್ಲ ಆ ಸ್ಮಾಲ್ ಬೀಡ್ಸ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಫಸ್ಟು ನೋಡಿ ಈ ಥರ ತೊಗೊಂಡು ಆ ದಾರದಿಂದ ಬೀಡನ್ನ ಇನ್ಸರ್ಟ್ ಮಾಡಿ ಅದೇನು ಮೇಲ್ಗಡೆ ಇರುತ್ತಲ್ಲ ಅದೇ ಹೋಲ್ಗೆ ಹೋಗಿ ದಾರ ತೊಗೊಂಬರ್ಬೇಕು. 2 ದಾರ 1 ಮಾಡಬೇಕು. ನೆಕ್ಸ್ಟು ಇನ್ನು ಉಳಿದಿದ್ದು ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಅದೇ ಹೋಲ್ಗೆ ಹೋಗಿ ಪಕ್ಕದ ಹೋಲ್ಗೆ ಹೋಗಿ ನೋಡಿ ದಾರ ತೊಗೊಂಬಂದು ದಾರನ ಲಾಕ್ ಮಾಡಬೇಕು. ನೆಕ್ಸ್ಟು ಅದೇ ಥರ ಎಲ್ಲ ಬೀಡ್ಸ್ನು ನಾವು ಇನ್ಸರ್ಟ್ ಮಾಡ್ಕೊತ ಹೋಗಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಟಫ್ ಅಂತ ಏನಿಲ್ಲ. ನೋಡಿ ಎಲ್ಲ ಅದು ಆರ್ಚ್ ಫುಲ್ ಏನಿದೆ ಅಲ್ಲ ಇದೇ ಥರ ಬೀಡ್ಸ್ನ ನಾವು ಇನ್ಸರ್ಟ್ ಮಾಡ್ಕೊತ ಹೋಗಬೇಕು. ಒಂದೇ ಸಲ 3-4 ತೊಗೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಇನ್ಸರ್ಟ್ ಮಾಡ್ಕೊತ ಹೋಗಬೇಕು ಎಲ್ಲ ಹೋಲ್ಸಲ್ಲೂ. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಬೇಸಿಕ್ ನಾರ್ಮಲ್ ನಾವು ಆರ್ಚ್ ಹಾಕೋದ್ಕಿಂತ ಇದು ಡಿಫ್ರೆಂಟ್ ಆಗಿದೆ ಮತ್ತು ಯೂನಿಕ್ ಆಗಿದೆ, ಬೇಗನೂ ಆಗುತ್ತೆ. ಸೊ ಹಂಗಾಗಿ ಇದು ಯಾರಾದರೂ ಕೇಳಿದರೆ ಹಾಕ್ಕೊಡ್ಬೋದು ಫ್ರೆಂಡ್ಸ್. ಇಲ್ಲ ನಿಮ್ಮ ಸೀರೆಗೆ ನೀವು ಇದೊಂಥರ ಡಿಫ್ರೆಂಟ್ ಆಗಿದೆ ಹಾಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಈ ಥರ ಇನ್ಸರ್ಟ್ ಮಾಡಬೇಕು, ಪ್ರತಿ ಹೋಲಲ್ಲೂ ಪ್ರತಿ ಬೀಡ್ನು ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟು ಇದು ಲಾಸ್ಟ್ ಹೋಲ್ಗೂ ಕೂಡ ನಾವು ನೀಟಾಗಿ ಇನ್ಸರ್ಟ್ ಮಾಡಿ ಮತ್ತು ಸ್ಯಾರಿಗೆ ಒಂದು ಏನು ಮಾಡಬೇಕು ಹಾಕಿಬಿಟ್ಟು ಲಾಕ್ ಮಾಡಬೇಕು. ಈಗ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು